Hello friends, welcome back to our YouTube channel Limitless Maths. So ನಾವು ಲಾಸ್ಟ್ ಕ್ಲಾಸಲ್ಲಿ ಎಕ್ಸಾಂಪಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಬರ್ತಿದ್ವಿ. ಈ ಕ್ಲಾಸಲ್ಲಿ ಎಕ್ಸರ್ಸೈಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಎಕ್ಸರ್ಸೈಸ್ ಪ್ರಾಬ್ಲಮಲ್ಲಿ ಫಸ್ಟ್ ಪ್ರಾಬ್ಲಮ್ ಏನು? ಸೊ ಇನ್ ಟ್ರಯಾಂಗಲ್ ಎ ಬಿ ಸಿ ರೈಟ್ ಆಂಗಲ್ ಎಟ್ ಬಿ, ಅವ್ನು ಹೇಳ್ತಿದ್ದಾನೆ ರೈಟ್ ಆಂಗಲ್ ಎಟ್ ಬಿ ಅಂತೇಳಿ. ರೈಟ್ ಆಂಗಲ್ ಎಟ್ ಬಿ ಅಂದರೆ ಒಂದು ಟ್ರಯಾಂಗಲ್ ಇದೆ. ಈ ಟ್ರಯಾಂಗಲ್ ರೈಟ್ ಆಂಗಲ್ 90 ಡಿಗ್ರಿ ಯಾವುದಕ್ಕೆ ಇರಬೇಕು? ನಮ್ಮದು ಬಿ ಆಗಿರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಎ ಬಿ ಈಕ್ವಲ್ಸ್ ಟು 24 ಸೆಂಟಿಮೀಟರ್. ಸೊ ಉಳಿದಿದ್ದು ಎ ಅಂಡ್ ಸಿ ಹೆಸರು ಕೊಟ್ಟಿಲ್ಲ. ಸೊ ಕ್ಯಾನ್ ಯು ಚೂಸ್ ಯುವರ್ ವಿಶ್. ನಾನು ಇದನ್ನು ಎ ಅಂತ ತಗೋತೀನಿ, ಇದನ್ನು ಸಿ ಅಂತ ತಗೋತೀನಿ. ಓಕೆ, ಸೊ ಅವನು ಏನು ಹೇಳ್ತಿದ್ದಾನೆ? ಎ ಬಿ ಈಕ್ವಲ್ಸ್ ಟು 24 ಸೆಂಟಿಮೀಟರ್ ಅಂತ ಹೇಳ್ತಾನೆ. ಸೊ ಇದು 24 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಬಿ ಸಿ ಈಕ್ವಲ್ಸ್ ಟು 7 ಸೆಂಟಿಮೀಟರ್ ಅಂತ ಹೇಳಿ ಅವನೇ ಹೇಳ್ತಾನೆ. ರೈಟ್, ಸೊ ಬಿ ಸಿ ಅಂದ್ರೆ ಇದು 7 ಸೆಂಟಿಮೀಟರ್ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಡಿಟರ್ಮೈನ್ ಸೈನ್ ಎ ಕಾಸ್ ಎ. ಒಂದು ಪ್ರಾಬ್ಲಮ್ ಅಂದ್ರೆ ಇನ್ನೊಂದು ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾನೆ? ಸೈನ್ ಸಿ ಕಾಸ್ ಎ ಕೊಟ್ಟಾನೆ. ಕರೆಕ್ಟ್. ಸೊ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾನೆ? ಸೊಲ್ಯೂಷನ್. ರೈಟ್, ಸೊಲ್ಯೂಷನ್ ಅಲ್ಲಿ ಗಿವನ್ ಏನ್ ಕೊಟ್ಟವನೆ? ಗಿವನ್ ಏನ್ ಕೊಟ್ಟವನೆ? ಸೊ ಎ ಬಿ ಈಕ್ವಲ್ಸ್ ಟು 24 ಸೆಂಟಿಮೀಟರ್. ರೈಟ್, ಎ ಬಿ ಈಕ್ವಲ್ಸ್ ಟು 24 ಸೆಂಟಿಮೀಟರ್. ಕರೆಕ್ಟ್. ನೆಕ್ಸ್ಟ್ ಬಿ ಸಿ ಈಕ್ವಲ್ ಟು 7 ಸೆಂಟಿಮೀಟರ್. BC equals to 7 cm. ಇಷ್ಟು ಕೊಟ್ಟಿ ಸೈನ್ ಎ ಕಾಸ್ ಎ ಸೈನ್ ಸಿ ಕಾಸ್ ಎ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರೆ. ಕರೆಕ್ಟ್. ಸೊ ಈಗ ಸೈನ್ ಎ ಕಾಸ್ ಎ ಸೈನ್ ಸಿ ಕಾಸ್ ಎ ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೆ ಹೈಪೋಟೆನ್ಯೂಸ್ ವ್ಯಾಲ್ಯೂ ಗೊತ್ತಿರಬೇಕು. ರೈಟ್, ಹೈಪೋಟೆನ್ಯೂಸ್ ವ್ಯಾಲ್ಯೂ ನಮ್ಗೆ ಇವಾಗ ಗೊತ್ತಿಲ್ಲ. ಸೊ ಹೈಪೋಟೆನ್ಯೂಸ್ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ನಾವು ಏನು ಯೂಸ್ ಮಾಡಬೇಕು? ಎರಡು ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ಎ ಬಿ ಕೊಟ್ಟಿದ್ದಾನೆ, ಬಿ ಸಿ ಕೊಟ್ಟಿದ್ದಾನೆ. ಸೊ ಎ ಸಿ ನಾವು ಕಂಡುಹಿಡಿಬೇಕಾಗಿದೆ. ಏನು ಮಾಡ್ತೀವಿ ಎ ಸಿ ಕಂಡುಹಿಡಿಬೇಕಂದ್ರೆ ಯೂಸಿಂಗ್ ದಿ ಪೈಥಾಗರಸ್ ಥಿಯರಮ್. ರೈಟ್, ಯೂಸಿಂಗ್ ದಿ ಪೈಥಾಗರಸ್ ಥಿಯರಮ್. Pythagoras theorem. ಓಕೆ, ಸೊ ಪೈಥಾಗರಸ್ ಥಿಯರಮ್ ಅಲ್ಲಿ ಸೊ ಏನು ಫೈಂಡ್ ಔಟ್ ಮಾಡಬೇಕಾಗಿದೆ? ಎ ಸಿ ಫೈಂಡ್ ಔಟ್ ಮಾಡಬೇಕಾಗಿದೆ. ರೈಟ್, ಸೊ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಏನಿದೆ? ಬಿ ಸಿ ಸ್ಕ್ವಯರ್. ಕರೆಕ್ಟ್. ಸೊ ನೆಕ್ಸ್ಟ್ ಸೊ ಎ ಸಿ ಏನಿದೆ? ಗೊತ್ತಿಲ್ಲ ನಮ್ಗೆ. ಸೊ ನಾವು ಅದೇ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಆಸ್ ಇಟ್ ಈಸ್ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ಸ್ ಟು. ಕರೆಕ್ಟ್. ಸೊ ವಾಟ್ ಈಸ್ ಎ ಬಿ? 24 ಅಂತ ಕೊಟ್ಟವನೆ. ಸೊ 24 ಸ್ಕ್ವಯರ್ ಪ್ಲಸ್ ಬಿ ಸಿ 7 ಕೊಟ್ಟವನೆ. ಸೊ 7 ಸ್ಕ್ವಯರ್. ಕರೆಕ್ಟ್. ವಾಟ್ ಈಸ್ 24 ಸ್ಕ್ವಯರ್? ರೈಟ್, ವಾಟ್ ಈಸ್ 24 ಸ್ಕ್ವಯರ್? ಸೊ 24 ಇಂಟು 24. ಕರೆಕ್ಟ್. 4 4 16 ಕೈಲ 1 4 8 1 9 ಪ್ಲಸ್ 2 4 8 2 2 4. ಕರೆಕ್ಟ್. ಸೊ 6 6 9 8 17 ಕೈಲ 1 4 1 5. ಸೊ ಏನಾಯ್ತು? 24 ಸ್ಕ್ವೇರ್ 576 ಪ್ಲಸ್ ಸೊ 27 ಸ್ಕ್ವೇರ್ 7 49 then is equals to 576 plus 49 ಎಷ್ಟಾಗುತ್ತೆ? 9 ಪ್ಲಸ್ 6 15 5ಕ್ಕೆ 5 ಕೈಲ 1. ಸೊ 7 ಪ್ಲಸ್ 5 12 ಕೈಲ 1. ಸೊ 5 1 ಸೊ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು 625. ಕರೆಕ್ಟ್. ರೈಟ್. ನೆಕ್ಸ್ಟ್ ಸೊ ನಮಗೆ ಬೇಕಾಗಿರೋದು ಎ ಸಿ, ನಾಟ್ ಎ ಸಿ ಸ್ಕ್ವೇರ್. ನಮಗೆ ಎ ಸಿ ಸ್ಕ್ವೇರ್ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದೇನು? ಓನ್ಲಿ ಎ ಸಿ ಬೇಕಾಗಿದೆ. ಸೊ ಎ ಸಿ ಬೇಕಾದ್ರೆ ಏನು ಮಾಡ್ತೀವಿ? ಸೊ ಎ ಸಿ ಈಸ್ ಈಕ್ವಲ್ಸ್ ಟು 625 ಅಂಡರ್ ರೂಟ್ ಆಫ್ 625 ಕರೆಕ್ಟ್. ಸೊ ಅಂಡರ್ ರೂಟ್ ಆಫ್ 625 ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 625 ಅಂದ್ರೆ ಸೊ ಎ ಸಿ ಈಕ್ವಲ್ಸ್ ಟು 25 ರೈಟ್. ಸೊ 25. ಸೊ ನಮಗೆ ಎ ಸಿ ವ್ಯಾಲ್ಯೂ ಗೊತ್ತಾಯ್ತು. ರೈಟ್, ಎ ಸಿ ವ್ಯಾಲ್ಯೂ ನಮಗೆ ಗೊತ್ತಾಯ್ತು. ಏನಿದೆ ಎ ಸಿ ವ್ಯಾಲ್ಯೂ ಇವಾಗ? ಎ ಸಿ ಈಕ್ವಲ್ಸ್ ಟು 25. ಎ ಸಿ ಅಂದ್ರೆ 25 ಅಂತ ಗೊತ್ತಾಯ್ತು. ಸೊ ನಮ್ಗೆ ಏನು ಕಂಡುಹಿಡಿಬೇಕು ಇವಾಗ? ಸೈನ್ ಎ ಕಾಸ್ ಎ ಕಂಡುಹಿಡಿಬೇಕು. ರೈಟ್. ಓಕೆ, ನೆಕ್ಸ್ಟ್ ಏನು ಕಂಡುಹಿಡಿಬೇಕು? ನೆಕ್ಸ್ಟ್ ಪೇಜ್ ಅಂತ. ಸೊ ಫಸ್ಟ್ ಡ್ರಾ ದಿ ಟ್ರಯಾಂಗಲ್. ಡ್ರಾ ಮಾಡ್ಕೊಂಡು right
ರೈಟ್. ದಿಸ್ ಇಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ. ಕರೆಕ್ಟ್. ಸೊ ಇದು ನಮ್ಮದು 90 ಡಿಗ್ರಿ. ಸೊ ಇದು ಎಷ್ಟಿತ್ತು? 24. ಇದೆಷ್ಟಿತ್ತು? 7. ಸೊ ಎಷ್ಟು ಕಂಡು ಹಿಡಿದ್ವಿ? 25. ಕರೆಕ್ಟ್. ರೈಟ್. ಇವಾಗ ಅವನು ಆ್ಯಂಗಲ್ ಅವನೇ ಕೊಟ್ಟವನಿ, ಆ್ಯಂಗಲ್ ಎ ಅಂತೇಳಿ ಅವನೇ ಕೊಟ್ಟವನಿ. ಸೊ ನಾವು ಆ್ಯಂಗಲ್ ಇದು ಆಗುತ್ತೆ ನಮ್ಮದು. ಯಾವ್ದಾಗುತ್ತೆ ನಮ್ಮ ಆ್ಯಂಗಲ್? ದಿಸ್. ಕರೆಕ್ಟ್. ಸೊ ಆ್ಯಂಗಲ್ ಇದು ಆದರೆ ಇದರ ಅಪೋಸಿಟ್ಗೆ ನಾವು ಏನಂತ ಕರಿತೀವಿ? ಇದಕ್ಕೆ ಅಪೋಸಿಟ್ ಅಂತ ಕರಿತೀವ? ಕರೆಕ್ಟ್. ಕರೆಕ್ಟ್. ಸೊ 90 ಡಿಗ್ರಿ ಅಪೋಸಿಟ್ ಯಾವಾಗ ಏನಂತ ಕರಿತೀವಿ? ಹೈಪೋಟೆನ್ಯೂಸ್ ಅಂತೀವ? ಹೈಪೋಟೆನ್ಯೂಸ್ ಅಂತೀವ? ರೈಟ್. ಸೊ ಈ ಆ್ಯಂಗಲ್ ಪಕ್ಕದಲ್ಲಿ ಏನಂತೀವಿ? ಅಡ್ಜಸೆಂಟ್ ಅಂತೀವ? ರೈಟ್. ಇದೆಲ್ಲ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಓಕೆ. ನೆಕ್ಸ್ಟ್ ಸೈನ್ ಎ. ಸೈನ್ ಎ ಈಸ್ ಈಕ್ವಲ್ಸ್ ಟು ವಾಟ್ ಈಸ್ ಸೈನ್? ವಾಟ್ ಈಸ್ ಸೈನ್? ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಕರೆಕ್ಟ್. ರೈಟ್. ಸೊ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಕರೆಕ್ಟಾ? ಸೊ ಇದರಲ್ಲಿ ಅಪೋಸಿಟ್ ಯಾವುದು? ಅಪೋಸಿಟ್ ಯಾವುದು ಇದರಲ್ಲಿ? ಅಪೋಸಿಟ್ ಬಿ ಸಿನ. ಸೊ ಬಿ ಸಿ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಯಾವುದಿದೆ? ಎ ಸಿನ. ರೈಟ್. ಸೊ ಎ ಸಿ ದೆನ್ ಈಸ್ ಈಕ್ವಲ್ ಟು ಬಿ ಸಿ ಏನಿದೆ? ಬಿ ಸಿ ಏನಿದೆ? 7 ಡಿವೈಡೆಡ್ ಬೈ ಎ ಸಿ ಏನಿದೆ? 25. ಸೊ ದಿಸ್ ಇಸ್ ಅವರ್ ಸೈನ್. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾನೆ? ಕಾಸ್. ರೈಟ್. ಸೊ ಕಾಸ್ ಎ ಈಸ್ ಈಕ್ವಲ್ಸ್ ಟು, ಕಾಸ್ ಎ ಅಂದ್ರೆ ಏನು? ಕಾಸ್ ಎ adjacent divided by hypotenuse. Right. So adjacent divided by hypotenuse. Correct. So what is adjacent? Here is adjacent ಇಲ್ಲಿ AB na, AB divided by hypotenuse ಏನಿದೆ? AC na, AC. Correct. Right. What is AB? 24. Well, what is AC? 25. Right. Right. ಸರ್ ಇಲ್ಲೂ ಸೈನ್ ಕೊಟ್ಟಿದ್ದಾನೆ, ಇಲ್ಲೂ ಸೈನ್ ಕೊಟ್ಟಿದ್ದಾನೆ. ಸರ್ ಇಲ್ಲೂ ಕಾಸ್ ಕೊಟ್ಟಿದ್ದಾನೆ, ಇಲ್ಲೂ ಕಾಸ್ ಕೊಟ್ಟಿದ್ದಾನೆ. ಸೊ ಎರಡು ಸೇಮ್ ಅನ್ಬೋದು ಬರ್ಬೋದಿತ್ತಲ್ಲ. ಸೊ ಅದೇ ಅಬ್ಸರ್ವ್ ಮಾಡಬೇಕಾಗಿದೆ. ಇಲ್ಲಿ ಆಂಗಲ್ ಚೇಂಜ್ ಮಾಡಿದ್ದಾನೆ. ಇಲ್ಲಿ ಆಂಗಲ್ ಎ ಕೊಟ್ಟಿದ್ರೆ, ಇಲ್ಲಿ ಆಂಗಲ್ ಎ ಕೊಟ್ಟಿದ್ರೆ, ಇಲ್ಲಿ ಆಂಗಲ್ ಸಿ ಕೊಟ್ಟವನೆ. ಸೊ ಏನ್ ಮಾಡಬೇಕು? ಅಗೇನ್ ಡ್ರಾ ದಿ ಟ್ರಯಾಂಗಲ್. ರೈಟ್. ಸೊ ಡ್ರಾ ದಿ ಟ್ರಯಾಂಗಲ್. ದಿಸ್ ಇಸ್ ಎ, ದಿಸ್ ಇಸ್ ಬಿ, ಇದು ಸಿ. ಕರೆಕ್ಟ್. ಸೊ ಬಿ ಏನಿದೆ? 90 ಡಿಗ್ರಿ ಇದೆ. ಕರೆಕ್ಟಾ? ಸೊ ವಾಟ್ ಈಸ್ ಎ ಬಿ? 24, 7, 25 na? Right? Right? Okay. Next. 90 degree opposite our hypotenuse ಅಂತ ಮೊದಲೇ ಹೇಳಿನಿ. ರೈಟ್. ಇದಂತೂ ಫಿಕ್ಸ್. ರೈಟ್. ನಮ್ಮ ಆಂಗಲ್ ಯಾವುದಿದೆ ಇವಾಗ? ಆಂಗಲ್ ಸಿ ಇದೆ. ನಾವಿಲ್ಲಿ ಆಂಗಲ್ ಎ ತಗೊಂಡಿದ್ವಿ, ಇಲ್ಲಿ ಆಂಗಲ್ ಸಿ ತಗೊಂಡಿವಿ. ಸೊ ಆಂಗಲ್ ಸಿ, ಸಿ ಅಪೋಸಿಟ್ ಇರೋದಕ್ಕೆ ನಾವೇನಂತ ಕರಿತೀವಿ? ಇದಕ್ಕೆ ಅಪೋಸಿಟ್ ಅಂತೀವಿ. ಈ ಆಂಗಲ್ ಪಕ್ಕದಲ್ಲಿರೋದಕ್ಕೆ ಅಡ್ಜಸೆಂಟ್ ಅಂತೇಳಿ ಕರಿತೀವಿ. ಇದಂತೂ ನೀವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಓಕೆನಾ? ಸೊ ನೆಕ್ಸ್ಟ್ ವಾಟ್ ಈಸ್ ಸೈನ್? ಸೈನ್ ಸಿ ಈಸ್ ಈಕ್ವಲ್ಸ್ ಟು, ಕರೆಕ್ಟಾ? ಸೈನ್ ಸಿ ಅಂದ್ರೆ ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ರೈಟ್. ಸೊ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಕರೆಕ್ಟಾ? ಸೊ ವಾಟ್ ಈಸ್ ಅಪೋಸಿಟ್? ಅಪೋಸಿಟ್ ಏನಿದೆ? ಎ ಬಿ ನಾ. ಸೊ ಎ ಬಿ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಎ ಸಿ. ಕರೆಕ್ಟ್. ಸೊ ವಾಟ್ ಈಸ್ ಎ ಬಿ? 24 divided by what is AC? 25. Correct? Right. What is cos? Cos C is equals to, cos C is equals to, ಏನಿದೆ cos ದು? Adjacent divided by hypotenuse. Correct. So adjacent divided by hypotenuse. Correct? Correct. So what is adjacent? Adjacent ಯಾವ್ದಿಲ್ಲಿ? BC na. So BC divided by hypotenuse ಯಾವುದು? AC na. Then is equals to what is BC? BC ಏನು ಕೊಟ್ಟಿದ್ದಾನೆ? 7 na. AC ಏನಿದೆ? 25 na. ಅದೇ. ಸೊ ಸಿಂಪಲ್, ಏನು ಮಾಡಿಲ್ಲ ನಾವಿಲ್ಲಿ. ಏನು ಮಾಡಿದ್ವಿ? ಕೊಟ್ಟಿರ್ತಕ್ಕಂಥ ಆ್ಯಂಗಲ್ ಯಾವುದಕ್ಕೆ 90 ಡಿಗ್ರಿ ಕೊಟ್ಟಿದ್ದಾನಂತೆ ಅದನ್ನು ಅವನು ಹೇಳಿದ್ದಾನೆ. ರೈಟ್ ಆ್ಯಂಗಲ್ ಎಟ್ ಬಿ ಅಂತ ಅವನು ಎಷ್ಟು ಕೊಟ್ಟ. ಸೊ ನಾವು ರೈಟ್ ಆ್ಯಂಗಲ್ ಬಿ ತಗೊಂಡಿದ್ವಿ. ನೆಕ್ಸ್ಟ್ ಎ ಬಿ ಇದೆ, ಅವನೇ ಕೊಟ್ಟಿದ್ದಾನೆ ವ್ಯಾಲ್ಯೂ 24. ಬಿ ಸಿ ದ ವ್ಯಾಲ್ಯೂ ಅವನೇ ಕೊಟ್ಟಿದ್ದಾನೆ 7. ಕರೆಕ್ಟಾ? ಏನು ರಿಟರ್ನ್ ಮಾಡಬೇಕು ಅಂತ ಕೊಟ್ಟ. ರೈಟ್. ಸೊ ನಾವು ಯಾವುದೇ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕೆ ನಾವು 3 ವ್ಯಾಲ್ಯೂ ಗೊತ್ತಿರಬೇಕು. ಗೊತ್ತಾ? ಈಗ ಆಲ್ರೆಡಿ 2 ಕೊಟ್ಟಿದ್ದಾನೆ, 1 ಗೊತ್ತಿಲ್ಲ. ಸೊ 2 ಕೊಟ್ಟಿದ್ದಾನೆ, 1 ಗೊತ್ತಿಲ್ಲ ಅಂದರೆ ಏನು ಯೂಸ್ ಮಾಡ್ಕೋಬೇಕು? ಪೈಥಾಗರಸ್ ಥಿಯರಂ. ಸೊ ಪೈಥಾಗರಸ್ ಥಿಯರಂ ಯೂಸ್ ಮಾಡ್ತೀವಿ. ಪೈಥಾಗರಸ್ ಥಿಯರಂ ಯೂಸ್ ಮಾಡ್ಕೊಂಡು ಎ ಸಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಎಷ್ಟು ಬಂತು? 25 ಎ ಸಿ ವ್ಯಾಲ್ಯೂ ಬಂತು. ಕರೆಕ್ಟ್. ಸೊ ಎ ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡು ಏನು ಮಾಡಿದ್ವಿ? ಇಲ್ಲಿ ಸೈನ್ ಕಾಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. ಇಲ್ಲಿ ಸೈನ್ ಸಿ ಕಾಸ್ ಅಷ್ಟೇ, ಆಂಗಲ್ ಅಷ್ಟೇ ಚೇಂಜ್ ಮಾಡಿದ್ದಾನೆ.
ಅದಕ್ಕೆ ಬಿಟ್ಟರೆ ಏನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಆ್ಯಂಗಲ್ ಚೇಂಜ್ ಇದೆ, ಎ ಆ್ಯಂಗಲ್ ಕೊಟ್ಟಿದ್ರೆ ಇಲ್ಲಿ ಸಿ ಆ್ಯಂಗಲ್ ಕೊಟ್ಟಿದ್ದಾನೆ ಅಷ್ಟೇ. ಅದಕ್ಕೆ ಬಿಟ್ಟರೆ ಏನು ವ್ಯತ್ಯಾಸ ಇಲ್ಲ, ಎರಡು ಸೇಮ್ ಇವೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಇನ್ ಫಿಗರ್ ಫೈಂಡ್ ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಏನು ಹೇಳಿದ್ದಾನೆ, ಕನ್ಫ್ಯೂಸ್ ಆಗಬೇಡ್ರಿ. ಫಿಗರ್ ಅಂತ ಅವನೇ ಹೇಳಿದ್ದಾನೆ, ಇದು ಫಿಗರ್ ಅವನೇ ಕೊಟ್ಟ, ಕರೆಕ್ಟಾ? ಇನ್ ಫಿಗರ್ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಂತ ಕೊಟ್ಟ. ಸೊ ಇನ್ ಫಿಗರ್ ಅಂತ ಹೇಳ್ತಾನೆ ಸರ್, ಟ್ಯಾನ್ ಪಿ ಕಾಟ್ ಆರ್ ಕಂಡುಹಿಡಿಯುತ್ತೆ. ಫಸ್ಟ್ ನೀವು ಹೇಳಿದ್ರೆ ಸರ್ ಲಾಸ್ಟ್ 3 ಇರಬೇಕು, ಕೊಟ್ಟಿರ್ತಂಥ ವ್ಯಾಲ್ಯೂ 3 ಇರಬೇಕು. ಸೊ ಇನ್ನೊಂದು ವ್ಯಾಲ್ಯೂ ಕೊಟ್ಟಿಲ್ಲ. ಓಕೆ, ಕೊಟ್ಟಿಲ್ಲ, ನೋ ಪ್ರಾಬ್ಲಮ್. ಏನು ಕೊಟ್ಟಿದ್ದಾನೆ, ಏನು ಕಂಡುಹಿಡಿಯಬೇಕು ಅಷ್ಟು ನಮ್ಗೆ ಗೊತ್ತಿದ್ರೆ ಸಾಕು. ಸೊಲ್ಯೂಷನ್ ಕೊಟ್ಟಿಲ್ಲ ಅಂದ್ರೆ ಏನು ನೋಡಿ, 2 ವ್ಯಾಲ್ಯೂ ಅಂತೂ ಕೊಟ್ಟವನೆ, ಕರೆಕ್ಟಾ? ಸೊ 2 ವ್ಯಾಲ್ಯೂ ಕೊಟ್ಟವನು, 1 ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಯೂಸಿಂಗ್ ದಿ ಪೈಥಾಗೋರಸ್ ಥಿಯರಮ್, ರೈಟ್? ಪೈಥಾಗೋರಸ್ ಥಿಯರಮ್. ಪೈಥಾಗೋರಸ್ ಥಿಯರಮ್. ಸೊ ಪೈಥಾಗೋರಸ್ ಥಿಯರಮ್ ಏನು ಹೇಳುತ್ತೆ? ಪೈಥಾಗೋರಸ್ ಥಿಯರಮ್ ಏನು ಹೇಳುತ್ತೆ? PR square is equals to PQ square plus QR square. ಕರೆಕ್ಟಾ? ಇದು ಹೇಳುತ್ತೆ ಪೈಥಾಗೋರಸ್ ಥಿಯರಮ್. ನೆಕ್ಸ್ಟ್, ವಾಟ್ ಇಸ್ PR? PR ಏನು ಕೊಟ್ಟಿದ್ದಾನೆ? 13. ಸೊ 13 square is equals to what is PQ? PQ ಏನು ಕೊಟ್ಟಿದ್ದಾನೆ? 12 square plus QR ಕೊಟ್ಟಿಲ್ಲ. ಸೊ ಆಸ್ ಇಟ್ ಇಸ್ QR ಬರೋದ್ರಿ, ಗೊತ್ತಾ? ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕಾಗಿದೆ ಇಲ್ಲಿ? QR ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕಾಗಿದೆ, ಕರೆಕ್ಟ್? ಸೊ ಇಟ್ ಓನ್ಲಿ ಕ್ಯಾಲ್ಕುಲೇಷನ್. ಸೊ 13 square minus 12 square. ಸೊ ವಾಟ್ ಇಸ್ 13 square? 169 minus what is 12 square? 144. ಸೊ ಮೈನಸ್ ಮಾಡ್ರಿ, 9 4 ಕಳೆದ್ರೆ 5, 6 4 ಕಳೆದ್ರೆ 2, 1 0. ಸೊ ಏನು ಬಂತು ಇಲ್ಲಿ? QR square is equals to 25. ಕರೆಕ್ಟ್? ನಮ್ಗೆ ಇಷ್ಟೇ ಸಾಕಾ ನಮಗೆ? ಇಲ್ಲ, ನಮಗೆ ಬೇಕಾಗಿರೋದು ಜಸ್ಟ್ QR. ಸೊ QR is equals to under root of 25 na. So what is QR? Under root of 25 ಅಂದ್ರೆ 5 na, correct? So ನಮ್ಮ QR ಏನಾಯ್ತು ಇಲ್ಲಿ? 5 ಆಯ್ತು. QR 5. ಇವಾಗ ಏನು ನೋಡಿ ನೆಕ್ಸ್ಟ್, ದಿಸ್ ಇಸ್ 5. ಸೊ ನಾವು 3 ವ್ಯಾಲ್ಯೂ ಗೊತ್ತು. ಏನು ಕಂಡುಹಿಡಿಯ ಅಂದ್ರೆ ಟ್ಯಾನ್ ಪಿ ಮೈನಸ್ ಕಾಟ್ ಆರ್, ಕರೆಕ್ಟ್? ಸಾರಿ, ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ನಮ್ದು ಫೈಂಡ್ ಔಟ್ ಮಾಡಬೇಕು, ಕರೆಕ್ಟಾ? ರೈಟ್. ಸೊ ಫಸ್ಟ್ ಟ್ಯಾನ್ ಪಿ. ಸೊ ಟ್ಯಾನ್ ಪಿ ಈಸ್ ಈಕ್ವಲ್ಸ್ ಟು ಟ್ಯಾನ್ ಏನು ಫಾರ್ಮುಲಾ? ಟ್ಯಾನ್ ಫಾರ್ಮುಲಾ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ರೈಟ್. ಸರ್ ಇವಾಗ ಅಪೋಸಿಟ್ ಯಾವುದು ಅಡ್ಜಸೆಂಟ್ ಯಾವುದು ಕನ್ಫ್ಯೂಸ್ ಆಗ್ತದೆ, ರೈಟ್? ಸೊ ಟ್ರಯಾಂಗಲ್ ನಾವು ಇನ್ನೊಂದು ಡ್ರಾ ಮಾಡೋಣ. ಇಲ್ಲಿ ಡ್ರಾ ದಿ ಟ್ರಯಾಂಗಲ್, ರೈಟ್? ಸೊ ಇದು ನಮ್ಮ P ಇತ್ತು, ಇದು Q ಐತೆ, ಇದು R ಐತೆ. ಸೊ ಇದು ನಮ್ಮ 90 ಡಿಗ್ರಿ, ಕರೆಕ್ಟಾ? ಸೊ ವ್ಯಾಲ್ಯೂಗಳು ಏನು ಕೊಟ್ಟಿದ್ದಾನೆ? 13, 12. ದಿಸ್ ಇಸ್ 13, ಇದು 12, ಇದು 5, ಕರೆಕ್ಟಾ? ಇಷ್ಟು ಕೊಟ್ಟಿರೋಂಥ ವ್ಯಾಲ್ಯೂ. ಸೊ ಅವ್ನು ಏನು ಹೇಳಿದಾನೆ, ಯಾವುದೇ ಆ್ಯಂಗಲ್ ಹೇಳಿದಾನೆ ಅನ್ನೋದು ನಾವು ಫಸ್ಟ್ ತಿಳ್ಕೋಬೇಕು. ಯಾವುದೇ ಆ್ಯಂಗಲ್ ಹೇಳಿದಾನೆ? P ಅಂತ ಹೇಳಿದಾನೆ. ಸೊ ಆ್ಯಂಗಲ್ ಅಪೋಸಿಟ್, ರೈಟ್, ಅಪೋಸಿಟ್. ಸೊ 90 ಡಿಗ್ರಿ ಅಪೋಸಿಟ್, ರೈಟ್, ಹೈಪೋಟೆನ್ಯೂಸ್. ಸೊ ಆ್ಯಂಗಲ್ ಪಕ್ಕದಲ್ಲಿರೋದು ಗುಡ್ ಅಡ್ಜಸೆಂಟ್, ಕರೆಕ್ಟಾ? ರೈಟ್. ನೆಕ್ಸ್ಟ್, ಇವಾಗೆಲ್ಲ ಗೊತ್ತಾಯ್ತು ಯಾವ್ದಾದ್ರು ಏನೇನಿದೆ ಅಂತ. ಸೊ ವಾಟ್ ಈಸ್ ಅಪೋಸಿಟ್ ಹಿಯರ್? ಅಪೋಸಿಟ್ ಅಂದ್ರೆ ಯಾವುದಿಲ್ಲಿ? QR. ಸೊ QR ಡಿವೈಡೆಡ್ ಬೈ ಅಡ್ಜಸೆಂಟ್ ಯಾವುದಿದೆ? PQ ನ PQ. ಸೊ ವಾಟ್ ಈಸ್ QR? 5 ನ ಡಿವೈಡೆಡ್ ಬೈ ವಾಟ್ ಈಸ್ PQ? ಗೊತ್ತಾಯ್ತು, ರೈಟ್. ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾನೆ, ಕಾಟ್ ಆರ್ ಅಂದ್ರೆ ಏನು ಅಂತ ಕೇಳಿದೆ, ರೈಟಾ? ಸೊ ಕಾಟ್ ಆರ್ is equals to what is cot formula? Simple, tan reciprocal cot ಏನಿದೆ? adjacent divided by opposite, right? So next ಸೇಮ್ ಬರ್ಬೋದಾ? ರೆಸಿಪ್ರೋಕಲ್ ಉಲ್ಟಾ ಕೊಡೋದು ಬಿಡ್ಬೋದಾ? 12 divided by 5, right?
12 divided by 5 ಬರೀಬೋದಲ್ಲ? ಇಲ್ಲ. ಯಾಕೆ? ಆಂಗಲ್ ಚೇಂಜ್ ಮಾಡೋನೆ. ಆಂಗಲ್ ಚೇಂಜ್ ಮಾಡಿದಾನೆ. ಇಲ್ಲಿ ಪಿ ಆಂಗಲ್ ಇತ್ತು, ಇಲ್ಲಿ ನಮ್ದು ಆರ್ ಆಂಗಲ್ ಐತೆ. ಸೊ ಇಲ್ಲಿ ಆಂಗಲ್ ಚೇಂಜ್ ಮಾಡಿದಾನೆ. ರೈಟ್? ಡ್ರಾ ದಿ ಅಗೇನ್ ಟ್ರಯಾಂಗಲ್. ಇಲ್ಲಿ ಒಂದು ಟ್ರಯಾಂಗಲ್ ಡ್ರಾ ಮಾಡ್ಕೊಂಡೆ. ಓಕೆ, ದಿಸ್ ಇಸ್ ಪಿ, ದಿಸ್ ಇಸ್ ಕ್ಯೂ, ದಿಸ್ ಇಸ್ ಆರ್. ರೈಟ್? ಇದು 5, ಇದು 12, 30, ಇದು ನಮ್ಮದು 90 ಡಿಗ್ರಿ. ಗೊತ್ತಾಯ್ತಾ? ಯಾವ್ದು ಆಂಗಲ್ ಕೊಟ್ಟಿದ್ದಾನೆ? ಆರ್ ಕೊಟ್ಟಿದ್ದಾನೆ. ಆರು ಅಂದ್ರೆ ಅಪೋಸಿಟ್ ಯಾವ್ದಾಗುತ್ತೆ ಇವಾಗ? ಇದು ಅಪೋಸಿಟ್, ಇದು ಹೈಪೋಟೆನಿಸ್, ಇದು ಬಂದ್ಬಿಟ್ಟು ಅಡ್ಜಸೆಂಟ್. ಕನ್ಫ್ಯೂಸ್ ಆಗಬೇಡ್ರಿ, ಆಂಗಲ್ ಅಷ್ಟೇ ಚೇಂಜ್ ಮಾಡ್ತಿದ್ದಾನೆ, ಅದಕ್ಕೆ ಬಿಟ್ಟರೆ ಏನು ಚೇಂಜ್ ಇಲ್ಲ, ಸೇಮ್ ಪ್ರಾಬ್ಲಮ್. ರೈಟ್? ಓಕೆ, ನೆಕ್ಸ್ಟ್ ವಾಟ್ ಈಸ್ ಅಡ್ಜಸೆಂಟ್? ಇಲ್ಲಿ ಅಡ್ಜಸೆಂಟ್ ಅಂದ್ರೆ ಏನು ಕೊಟ್ಟಿದ್ದಾನೆ? ಇಲ್ಲಿ ಅಡ್ಜಸೆಂಟ್ ಕ್ಯೂ ಆರ್. ಸೊ ಕ್ಯೂ ಆರ್ ಡಿವೈಡೆಡ್ ಬೈ, ಕರೆಕ್ಟ್. ಸೊ ವಾಟ್ ಈಸ್ ಅಪೋಸಿಟ್? ಅಪೋಸಿಟ್ ಪಿ ಕ್ಯೂನ ಪಿ ಕ್ಯೂ. ಸೊ ದೆನ್ ಈಸ್ ಈಕ್ವಲ್ಸ್ ಟು ಕ್ಯೂ ಆರ್ ಅಂದ್ರೆ ಎಷ್ಟಿದೆ? 5 ರೈಟ್. ಪಿ ಕ್ಯೂ 12 ರೈಟ್. ಸೊ ನಮ್ಗೆ ಎರಡು ವ್ಯಾಲ್ಯೂ ಗೊತ್ತಾಯ್ತು. ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ನಾವು ಇವಾಗ ನೆಕ್ಸ್ಟ್ ಏನು ಮಾಡಬೇಕು? ಏನು ಕೊಟ್ಟಿದ್ರು? ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಇನ್ನ ಪ್ರಾಬ್ಲಮ್ ಮುಗಿದಿಲ್ಲ. ಇಲ್ಲಿದೆ ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಕರೆಕ್ಟ್? ರೈಟ್. ವಾಟ್ ಇಸ್ ಟ್ಯಾನ್ ಪಿ? 5/12. ರೈಟ್. 5/12 minus what is cot r? This one also 5/12. Right? 5/12. So 5/12 minus 5/12 is equals to ಏನು ಗೊತ್ತಾ? ಆನ್ಸರ್ ಕೊನೆಗೆ 0 ನಾ? ರೈಟ್. ನೆಕ್ಸ್ಟ್ ಕ್ವೆಶ್ಚನ್. ಏನಿಲ್ಲ, ಸಿಂಪಲ್ ಕೊಟ್ಟಿದ್ದಾನೆ, ಏನಿಲ್ಲ, ಎರಡು ವ್ಯಾಲ್ಯೂ ಕೊಟ್ಟಿದ್ದಾನೆ, ಅವನೇ ಡಯಾಗ್ರಾಮ್ ಕೊಟ್ಟಿದ್ದಾನೆ, ಎರಡು ವ್ಯಾಲ್ಯೂ ಕೊಟ್ಟಿದ್ದಾನೆ. ಯೂಸಿಂಗ್ ದಿ ಪೈಥಾಗರಸ್ ಥಿಯರಮ್ ಮೂರನೇ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. ಸೊ ಮೂರು ವ್ಯಾಲ್ಯೂ ಬಂದ್ಮೇಲೆ ಏನು ಮಾಡ್ತೀವಿ? ನೆಕ್ಸ್ಟ್ ಇಲ್ಲಿ ಟ್ಯಾನ್ ಪಿ ಫಾರ್ಮುಲಾ ಹಾಕೋತೀವಿ, ಕಾಟ್ ಪಿ ಫಾರ್ಮುಲಾ ಹಾಕೋತೀವಿ. ಕೊಟ್ಟಿರ್ತಕ್ಕಂಥ ಆಂಗಲ್ ಮೇಲೆ ನಾವು ಫಾರ್ಮುಲಾ ಬರ್ಕೊಂಡು ಚೇಂಜ್ ಮಾಡ್ಕೊತೀವಿ ವ್ಯಾಲ್ಯೂಗಳು. ಆ ವ್ಯಾಲ್ಯೂ ಬಂದಿರ್ತವೆ ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಸೊ ಟ್ಯಾನ್ ಪಿ ವ್ಯಾಲ್ಯೂ ಟ್ಯಾನ್ ಪಿ ಬರೀತೀವಿ, ಕಾಟ್ ಪಿ ವ್ಯಾಲ್ಯೂ ಕಾಟ್ ಆರ್ನ ಬರೀತೀವಿ. ಸೊ ಎರಡು ಮೈನಸ್ ಮಾಡಿದ್ರೆ ಏನು ಬರ್ತದೆ? ಆನ್ಸರ್. ರೈಟ್? ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ? ಇಫ್ ಸೈನ್ ಎ ಇಸ್ ಈಕ್ವಲ್ ಟು 3/4, ಇಫ್ ಸೈನ್ ಎ ಇಸ್ ಈಕ್ವಲ್ ಟು 3/4, ಕ್ಯಾಲ್ಕುಲೇಟ್ ಕಾಸ್ ಎ ಅಂಡ್ ಟ್ಯಾನ್ ಎ. ರೈಟಾ? ಅವನಿಗೆ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ನೋಡಿ? ಗಿವನ್. ಫಸ್ಟ್ ಗಿವನ್ ಸೊಲ್ಯೂಷನ್ ಏನು ಕೊಟ್ಟಿದ್ದಾನೆ? ಗಿವನ್ ಸೈನ್ ಎ ಈಕ್ವಲ್ಸ್ ಟು 3/4. ಕರೆಕ್ಟಾ? ರೈಟ್. ಸೊ ಡ್ರಾ ದಿ ಟ್ರಯಾಂಗಲ್ ಫಸ್ಟ್. ಇದು ನಮ್ದು 90 ಡಿಗ್ರಿ. ಕರೆಕ್ಟಾ? ಓಕೆ. ಸೊ ಎ ಬಿ ಸಿ. ಕರೆಕ್ಟಾ? ರೈಟ್. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಸೈನ್ ಎ ಅಂತ ಕೊಟ್ಟಾನೆ, ಸೈನ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ಸೈನ್ ಅಂದ್ರೆ ಏನು? ಫಸ್ಟ್ ಪಾ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಸ್. ಕರೆಕ್ಟ್. ಸೊ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಸ್ ಅವನೇ ಕೊಟ್ಟಾನೆ. ಸೊ ಇಲ್ಲಿ ಸರ್ ಅಪೋಸಿಟ್ ಯಾವುದು, ಹೈಪೋಟೆನ್ಸ್ ಯಾವುದು? ನಮ್ಗೆ ಇನ್ನೂ ಡಯಾಗ್ರಾಮ್ ಹೇಳೇ ಇಲ್ಲ ನೀವು. ಕರೆಕ್ಟಾ? ಸೊ ನಾವು ಇವಾಗ ಯಾವ್ದು ಆಂಗಲ್ ಕೊಟ್ಟವನೇ ಇಲ್ಲಿ ನೋಡಿ, ಅದಲ್ಲ ಇದು. ಯಾವ್ದು ಆಂಗಲ್ ಕೊಟ್ಟವನೇ? ಎ ಆಂಗಲ್ ಕೊಟ್ಟವನೇ. ಸೊ ಡ್ರಾ ದಿ, ಗೊತ್ತೇ ಇದೆ ಆಂಗಲ್ಗೆ ಅಪೋಸಿಟ್ ಅಂತೀವಿ. ಕರೆಕ್ಟಾ? ಆಂಗಲ್ ಪಕ್ಕದಲ್ಲಿ ಇರೋದು ಅಡ್ಜಸೆಂಟ್. ಸೊ 90 ಡಿಗ್ರಿ ಅಪೋಸಿಟ್ ಯಾವುದು? ಹೈಪೋಟೆನ್ಸ್. ಕರೆಕ್ಟಾ? ರೈಟ್. ಇವಾಗ ಅಪೋಸಿಟ್ ವ್ಯಾಲ್ಯೂ ಬರ್ಬಿಡೋಣ. ಅಪೋಸಿಟ್ ವ್ಯಾಲ್ಯೂ 3 ನಾ? ರೈಟ್. ನೆಕ್ಸ್ಟ್ ವಾಟ್ ಈಸ್ ಹೈಪೋಟೆನ್ಸ್ ವ್ಯಾಲ್ಯೂ? 4. ಸೊ ಇನ್ನೊಂದು ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಏನು ಮಾಡ್ತೀವಿ ಇನ್ನೊಂದು ವ್ಯಾಲ್ಯೂ ಕೊಡೋದಕ್ಕೆ? ಯೂಸಿಂಗ್ ದಿ ಪೈಥಾಗರಸ್ ಥಿಯರಮ್. ರೈಟ್? using the Pythagoras theorem. ಏನಾಗುತ್ತಪ್ಪ Pythagoras theorem? ಏನಾಗುತ್ತೆ? ಓಕೆ, AC square is equals to AB square plus BC square. ಕರೆಕ್ಟಾ? So what is AC? AC ಏನು ಕೊಟ್ಟವನೆ? 4. Okay, this is 4 square is equals to what is AB? AB ಏನು ಕೊಟ್ಟವನೆ? ಅದೇ ಫೈಂಡ್ ಔಟ್ ಮಾಡಬೇಕು. So as it is ಬರ್ಕೊಳ್ಳಿ AB square plus what is BC? 3 square. ಅವನೇ ಕೊಟ್ಟವನೆ 3 square. ಕರೆಕ್ಟಾ? ರೈಟ್. So next ಏನಿದೆ? So 4 square 4
16 then is equals to next AB as it is AB square as it is plus next ಏನಿದೆ 3 3 9 3 square 9 eta 9 ಈ ಕಡೆ ಕಳಿಸಿ ಏನಾಗುತ್ತೆ ಸೊ AB square is equals to 16 minus 9 right so 16 9 ಕಳೆದ್ರೆ 7 so AB square is equals to 7 correct so ನಮಗೆ ಏನು ಬೇಕಾಗಿರೋದು AB so AB is equals to under root of 7 right so 7 is a perfect square ಇಲ್ಲ ಸೊ ಹಾಗಾಗಿ ಅದು ರೂಟ್ ಅಲ್ಲಿ ಇಟ್ಬಿಡೋಣ ನೆಕ್ಸ್ಟ್ ಸೊ AB ಏನಂತ ನಮಗೆ ಗೊತ್ತಾಯ್ತು ದಿಸ್ ಇಸ್ ರೂಟ್ 7 ಸೊ ಏನು ಫೈಂಡ್ ಔಟ್ ಮಾಡೋಣ ನಾವೇ cos A ಮತ್ತು tan A ನ ಫೈಂಡ್ ಔಟ್ ಮಾಡೋಣ ನಾನೇ ಸೊ cos A ಅಂದ್ರೆ ಏನು ರೈಟ್ ಅದಕ್ಕೆ ಮುಂಚೆ ಡ್ರಾ ದಿ ಟ್ರಯಾಂಗಲ್ this is A B C correct so ಇದು ರೂಟ್ 7 ರೈಟಾ ಇದು ಆಂಗಲ್ ಒಂದು ರೈಟಾ ಇದು 4 ಇದು 3 ಕರೆಕ್ಟಾ ರೈಟ್ ನಿಮ್ಗೆ ಗೊತ್ತಿದೆ ಇದು ಅಪೋಸಿಟ್ ಇದರ ಅಪೋಸಿಟ್ ಇದು ಅಪೋಸಿಟ್ ರೈಟ್ ಇದು ಬಂದ್ಬಿಟ್ಟು ಅಪೋಸಿಟ್ ಪಕ್ಕದಲ್ಲಿರೋದು ಅಡ್ಜಸೆಂಟ್ ಇದರ ಅಪೋಸಿಟ್ ಇರೋದು 90 ಡಿಗ್ರಿ ಅಪೋಸಿಟ್ ಇರೋದು hypotenuse so what is cos A adjacent divided by hypotenuse right so adjacent divided by hypotenuse correct next what is adjacent ಇಲ್ಲಿ adjacent ಏನಿದೆ adjacent ಇಲ್ಲಿ so AB divided by hypotenuse ಏನಿದೆ AC ನ right AC so then is equals to what is AB ಏನು ಕೊಡೋಣ AB root 7 root 7 divided by AC ಏನಿದೆ 4 right ಇನ್ನೊಂದು ಕ್ವೆಶ್ಚನ್ ಏನಿದೆ tan A ಅಂತ ಕೊಡೋಣ ಸೊ ಆಂಗಲ್ ಇಲ್ಲಿ ಒಟ್ಟು ಚೇಂಜ್ ಮಾಡಿಲ್ಲ ಸಿಂಪಲ್ ಬಟ್ ಅದ ವ್ಯಾಲ್ಯೂನು ಪುಟ್ ಮಾಡ್ಕೋತೀವಿ ಸೊ tan A ಫಾರ್ಮುಲಾ ಏನಾಗುತ್ತೆ tan A opposite divided by adjacent ಕರೆಕ್ಟಾ ರೈಟ್ ಸೊ ಅಪೋಸಿಟ್ ಅದರಲ್ಲಿ ಯಾವುದು BC so BC divided by adjacent AB right so ಇಲ್ಲಿ BC ಅಂದ್ರೆ 3 ನ right what is AB root 7 correct ಅರ್ಥಾಯ್ತಾ ಸಿಂಪಲ್ ಏನು ಕೊಟ್ಟವನೇ ನೋಡಬೇಕು ಅಷ್ಟೇ sin A ಕೊಟ್ಟವನೇ sin A ವ್ಯಾಲ್ಯೂ ಬರ್ಕೊಂಡ್ವಿ ಆಂಗಲ್ ಅವನೇ ಕೊಟ್ಟವನೇ sin A ಅಂತ ಮೆನ್ಷನ್ ಮಾಡಿದ್ರೆ ಸೊ A ಆಂಗಲ್ ತಗೊಂಡಿದ್ವಿ ಸೊ ನೀವು A ಎಲ್ಲಿ ಕೊಡ್ತಿರೋ ಅದು ಆಂಗಲ್ ಆಗುತ್ತೆ ನೀವು ಇಲ್ಲೇ ಕೊಡಬೇಕಂತ ರೂಲ್ ಇಲ್ಲಿ A ಇಲ್ಲಿ ಕೊಟ್ಟು BC ಹಿಂಗೂ ಮಾಡಬಹುದು ಸೊ ನಾನು A ಇಲ್ಲಿ ಕೊಟ್ಟಿನಿ ಕನ್ಫ್ಯೂಸ್ ಆಗಬೇಡ್ರಿ ಸಿಂಪಲ್ ಆಗಿ ನೋಡ್ರಿ ಯೂಶಲಿ ಪೈಥಾಗೋರಸ್ ಥಿಯರಮ್ ಯಾವ ವ್ಯಾಲ್ಯೂ ಕೊಟ್ಟಿಲ್ಲ ಅದನ್ನ ನಾವು ಫೈಂಡ್ ಔಟ್ ಮಾಡಿ ಕೊಟ್ಟಿರೋದು 3 ವ್ಯಾಲ್ಯೂಗಳು ಫೈಂಡ್ ಔಟ್ ಆಯ್ತಾ ಅಲ್ಲಿಂದ ಎರಡು ಫಾರ್ಮುಲಾ ಹಾಕೊಂಡು ವ್ಯಾಲ್ಯೂನ ಪುಟ್ ಮಾಡ್ತೀವಿ ನೆಕ್ಸ್ಟ್ ಏನಿದೆ ಗಿವನ್ 15 cot A equals to 18 ಏನು ಶಾಪ್ ಆಗಂತದ್ದು ಏನಿಲ್ಲ ಈಸಿ ಐತೆ ಫೈಂಡ್ sin A sec ಇಲ್ಲೂ ಆಂಗಲ್ ಚೇಂಜ್ ಮಾಡಿಲ್ಲ ರೈಟಾ ಇಲ್ಲೂ A ಕೊಟ್ಟವನಿ ಇದನ್ನು ಏನೇ ಇದೆ ಇದನ್ನು ಏನೇ ಇದೆ ರೈಟಾ ಆಂಗಲ್ ಚೇಂಜ್ ಇಲ್ಲ ಸಿಂಪಲ್ ಸೊಲ್ಯೂಷನ್ ರೈಟ್ ಸೊಲ್ಯೂಷನ್ ಗಿವನ್ ಏನಿದೆ ಗಿವನ್ 15 cot A is equals to 8 ಸರ್ ಒಂದೇ ವ್ಯಾಲ್ಯೂ ಕೊಟ್ಟಿದೆ ಕೆಳಗಿನ ವ್ಯಾಲ್ಯೂ ಕೊಟ್ಟಿಲ್ಲ ರೈಟ್ ಅದೇ ಡೌಟ್ ನೋ ಪ್ರಾಬ್ಲಮ್ ಈ 15 ಹಿಂಗೆ ಕಳಿಸಿ ರೈಟ್ ನಮಗೆ ಬೇಕಾದ cot A ಅಷ್ಟೇ ನಮಗೆ ಬೇಕಾಗೋದು 15 cot A ಬೇಕಾಗಿಲ್ಲ ನಮಗೇನು ಬೇಕಾಗಿರೋದು cot A ಮಾತ್ರ ಸೊ ಅದಕ್ಕೆ 15 ಕಳಿಸಿ ಸೊ cot A equals to 8 15 ಸಿಕ್ಕೋಣ ಎರಡು ವ್ಯಾಲ್ಯೂ ಸಿಕ್ಕೋಣ ಸೊ cot A ಅಂದ್ರೆ tan ದ ರೆಸಿಪ್ರೋಕಲ್ adjacent divided by opposite ಕರೆಕ್ಟಾ ಇದೇನಾ ರೈಟ್ ಚೆಕ್ ಮಾಡೋಣ ಎರಡು ವ್ಯಾಲ್ಯೂ ಕೊಟ್ಟವನಿ ರೈಟಾ ಸೊ ದಿಸ್ ಇಸ್ A B C ರೈಟಾ ಸೊ ಏನು ಕೊಟ್ಟವನಿ adjacent opposite ಯಾವುದು ಗೊತ್ತಿಲ್ಲ ಸೊ ನಮ್ದು ಆಂಗಲ್ ಯಾವುದು A ರೈಟಾ ಇದು 90 ಡಿಗ್ರಿ ಅಪೋಸಿಟ್ ಯಾವುದು ಹೈಪೋಟೆನ್ಯೂಸ್ ಕರೆಕ್ಟ್ 90 ಡಿಗ್ರಿ ಅಪೋಸಿಟ್ ಹೈಪೋಟೆನ್ಯೂಸ್ ಸೊ ಕೊಟ್ಟಿದ್ದ ಆಂಗಲ್ ಅಪೋಸಿಟ್ ಅಂತ ಕರಿತೀವ ಪಕ್ಕದಲ್ಲಿರೋದು ಅಡ್ಜಸೆಂಟ್ ಇದು ಅಂತ ನಿಮ್ಗೆ ಗೊತ್ತೇ ಇದೆ ರೈಟ್ ಓಕೆ ಸೊ ಅಡ್ಜಸೆಂಟ್ ಅಂದ್ರೆ ಎಷ್ಟಿದೆ 8 ಅಂತ ಅವನೇ ಕೊಟ್ಟವನಿ ನೆಕ್ಸ್ಟ್ ಅಪೋಸಿಟ್ ಅಂತ ಎಷ್ಟಿದೆ 15 ಅಂತ ಅವನೇ ಕೊಟ್ಟವನಿ ಏನು ಫೈಂಡ್ ಔಟ್ ಮಾಡಬೇಕು ಹೈಪೋಟೆನ್ಯೂಸ್ ಫೈಂಡ್ ಔಟ್ ಮಾಡಬೇಕು ರೈಟ್ ಏನು ಯೂಸ್ ಮಾಡಬೇಕು ಇವಾಗ ಎರಡು ವ್ಯಾಲ್ಯೂ ಕೊಟ್ಟು 3 ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕೆ ಯೂಸಿಂಗ್ ದಿ ಪೈಥಾಗೋರಸ್ ಥಿಯರಮ್
Pythagoras theorem. Pythagoras theorem, right? ಏನು ಹೇಳುತ್ತೆ Pythagoras theorem? Hypotenuse square ಅಂದ್ರೆ AC square. AC square is equals to AB square plus BC square. ಕರೆಕ್ಟಾ? ಕರೆಕ್ಟ್. ನೆಕ್ಸ್ಟ್ ಏನಿದೆ? ಸೊ AC square ಅಂತ ಕೊಟ್ಟವನ ಇಲ್ಲ, ಅದೇ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ AC square is equals to AB square ಕೊಟ್ಟವನೇ 8 square plus BC square ಕೊಟ್ಟವನೇ 15 square, ರೈಟ್? ಸೊ 8 64 ಪ್ಲಸ್ 15 square ಏನಿದೆ? 15 square 15 square ಸಿಂಪಲ್ 225 ನಾ, ಕರೆಕ್ಟಾ? ಓಕೆ. ನೆಕ್ಸ್ಟ್ ಆ್ಯಡ್ 5 4 9 6 2 8 ಇದು 2, ಕರೆಕ್ಟಾ? ಸೊ ನಮಗೇನು ಬಂತು ಇವಾಗ? AC ಸ್ಕ್ವೇರ್ ಬಂತು. ನೆಕ್ಸ್ಟ್ ನಮಗೇನು ಬೇಕಾಗಿರೋದು? ಓನ್ಲಿ ಬೇಕಾಗಿರೋದು AC ಬೇಕಾಗಿದೆ. ಸೊ AC ಬೇಕಾಗಿದೆ ಅಂದ್ರೆ ಏನು? ಸೊ ಸ್ಕ್ವೇರ್ ರೂಟ್ ಆಫ್ 289 ಸ್ಕ್ವೇರ್ ಈ ಕಡೆ ಕಳಿಸಿದೆ, ಸ್ಕ್ವೇರ್ ರೂಟ್. ಸೊ ವಾಟ್ ಈಸ್ ಇಟ್? ಸ್ಕ್ವೇರ್ ರೂಟ್ ಆಫ್ 289 70, ಕರೆಕ್ಟಾ? ಸೊ ನಮ್ಗೆ ಬೇಕಾಗಿರೋ ವ್ಯಾಲ್ಯೂನು ಸಿಗ್ತು. ಓಕೆ. ಸೊ AC ಸಿಗ್ತು. ಏನಿದೆ? AC 70. ಓಕೆ. ಏನು ಫೈಂಡ್ ಔಟ್ ಮಾಡೋದವನೇ? ಸೈನ್ ಎ ಮತ್ತು ಸೆಕ್ ಎನ ಫೈಂಡ್ ಔಟ್ ಮಾಡೋದವನೇ, ರೈಟ್? ಸೈನ್ ಎ ಈಕ್ವಲ್ಸ್ ಟು ಸೈನ್ ಎ. ಓಕೆ. ಸೈನ್ ಎ ಅಂದ್ರೆ ಏನಪ್ಪ? ಸೈನ್ ಅಂದ್ರೆ ಏನು? ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್, ಕರೆಕ್ಟ್? ರೈಟ್. ಸೊ ವಾಟ್ ಈಸ್ ಅಪೋಸಿಟ್? ಇಲ್ಲಿ ಏನು ಕೊಟ್ಟವನೇ? ಅಪೋಸಿಟ್. ಸೊ ಇನ್ನೊಂದು ಡ್ರಾ ದಿ ಟ್ರಯಾಂಗಲ್. ಸುಮ್ಮನೆ ಟೆನ್ಷನ್ ಬೇಡ, ಹೌದಾ? ಕನ್ಫ್ಯೂಸ್ ಬೇಡ. ಸೊ ಎ ಬಿ ಸಿ 90 ಡಿಗ್ರಿ ಆ್ಯಂಡ್, ರೈಟ್? ಸೊ ವಾಟ್ ಈಸ್ AC? ನಾವು ಫೈಂಡ್ ಔಟ್ ಮಾಡಿದ್ದು ಅಂಡರ್ ರೂಟ್ ಆಫ್ 70 ಸಾರಿ ಓನ್ಲಿ 70, ರೈಟ್? ನೋಡಿ ಏನಿದೆ, ಕನ್ಫ್ಯೂಸೇ ಬೇಡ ನಮ್ಗಂತ. 70. ನೆಕ್ಸ್ಟ್ ಇದು 8 ಇದು 15 ಗೊತ್ತಾಯ್ತು. ಇದು ಅಪೋಸಿಟ್ ಅಂತ ಹೇಳಿ ನೀವು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಇದು ಅಡ್ಜಸೆಂಟ್ ಆ್ಯಂಗಲ್ ಅಂತ ಹೇಳಿ ಹೇಳಿದ್ದೀನಿ, ಕರೆಕ್ಟಾ? ಇದು ಹೈಪೋಟೆನ್ಯೂಸ್, ಕರೆಕ್ಟ್? ರೈಟ್. ಸೊ ಸೈನ್ ಎ ಕೊಟ್ಟು ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಇದೆ. ಸೊ ಇಲ್ಲಿ ಅಪೋಸಿಟ್ ಯಾವುದಿದೆ? BC ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ AC, ಕರೆಕ್ಟ್? ರೈಟ್. ಸೊ ವಾಟ್ ಈಸ್ BC? 15. ವಾಟ್ ಈಸ್ AC? 70, ಕರೆಕ್ಟಾ? ಸೈನ್ ಎ ಗೊತ್ತಾಯ್ತು. ಇನ್ನೊಂದೇನು ಕೇಳೋನೆ? ಸೆಕ್ ಎ ಕೇಳೋನೆ. ಸೆಕ್ ಎ ಈಕ್ವಲ್ಸ್ ಟು ಕಾಸ್ ರೆಸಿಪ್ರೋಕಲ್. ಏನಿರುತ್ತೆ ಕಾಸ್ ರೆಸಿಪ್ರೋಕಲ್? ಏನು ಹೇಳುತ್ತೆ? ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅಡ್ಜಸೆಂಟ್, ಕರೆಕ್ಟ್? ಸೊ ವಾಟ್ ಈಸ್ ಹೈಪೋಟೆನ್ಯೂಸ್ ಹಿಯರ್? ಹೈಪೋಟೆನ್ಯೂಸ್ ಏನಿದೆ ಇಲ್ಲಿ? AC ಡಿವೈಡೆಡ್ ಬೈ ಅಡ್ಜಸೆಂಟ್ ಏನಿದೆ? AB, ಕರೆಕ್ಟ್? ರೈಟ್. ಸೊ ಇಲ್ಲಿ AC ಅಂದರೆ 70, ರೈಟ್? 70 AB 8. ಸೊ ವ್ಯಾಲ್ಯೂನ ಗೊತ್ತಾಯ್ತು. ಅರ್ಥ ಆಯ್ತಾ? ಏನು ಮಾಡಿಲ್ಲ, ಸಿಂಪಲ್ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂನ. ಸೊ 15 cot A = 8. ಅವ್ನು ಕನ್ಫ್ಯೂಸ್ ಮಾಡ್ಲಂತೆ 15 ಈ ಸೈಡ್ ಕೊಟ್ಟವನೇ, ರೈಟ್? ಈ ನಮಗೆ ಬೇಕಾದ್ರೆ ಓನ್ಲಿ cot A ಬೇಕು. ಸೊ 15 ಈ ಕಡೆ ಕಳಿಸಿನಿ. ಸೊ cot A = 8/15. ಸೊ cot ಅಂದ್ರೆ ಏನಪ್ಪ? ಅಡ್ಜಸೆಂಟ್ ಬೈ ಅಪೋಸಿಟ್. ಸೊ ಯೂಸಿಂಗ್ ದಿ ಪೈಥಾಗೋರಸ್ ಥಿಯರಮ್ ಯಾವ್ದು ವ್ಯಾಲ್ಯೂ ಕೊಟ್ಟಿಲ್ಲ ನಾವು ಫೈಂಡ್ ಔಟ್ ಮಾಡ್ತೀವಿ. ಫೈಂಡ್ ಔಟ್ ಮಾಡಿ ಏನು ಕೇಳವನೆ? ಸೈನ್ ಎ ಮತ್ತು ಸೆಕ್ ಎ ಕೇಳವನೆ. ಸೈನ್ ಎ ಫಾರ್ಮುಲಾ, ಸೆಕ್ ಎ ಫಾರ್ಮುಲಾ ಹಾಕಿ ಸೊ ಕೊಟ್ಟಿದ್ದಂಥ ವ್ಯಾಲ್ಯೂನ ಯೂಸ್ ಮಾಡ್ಕೋತೀವಿ. ಓಕೆನಾ? ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಐ ಹೋಪ್ ಇದನ್ನು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿರಿ. ನಿಮಗೆಲ್ಲಾದರೂ ಅರ್ಥ ಆಗದೆ ಇದ್ದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಪ್ರಾಬ್ಲಮ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.